ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣ ಹೈಕಮಾಂಡ್ ಮಾಹಿತಿ ನೀಡೋದಕ್ಕೆ ದೆಹಲಿಗೆ ಹೊರಟಿದ್ದಾರೆ ಸಿಎಂ. ಕಾವೇರಿ ನಿವಾಸದಿಂದ ಹೊರಟ ಸಿಎಂ ಸಿದ್ದರಾಮಯ್ಯ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇರೋದು. 11 ಗಂಟೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ, ಹಾಗೇನೆ ಡಿಸಿಎಂ ಕೂಡ. ಕಾಲ್ತುಳಿತ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಕಾಲ್ತುಳಿತ ಪ್ರಕರಣ, ಸರ್ಕಾರ ತೆಗೆದುಕೊಂಡ ಕ್ರಮ, ಅಧಿಕಾರಿಗಳ ವಿರುದ್ಧ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ನೋಡಿ, ಈ ಕಾಲ್ತುಳಿತ ಪ್ರಕರಣ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಜುಗರವನ್ನ ಉಂಟು ಮಾಡೋದ್ರ ಜೊತೆಗೆ ಡ್ಯಾಮೇಜ್ ಅನ್ನ ಕೂಡ ಮಾಡಿರೋದು ಅಷ್ಟೇ ಸತ್ಯ. ಹಾಗೇನೆ ಸ್ವತಃ ಕಾಂಗ್ರೆಸ್ನ ನಾಯಕರುಗಳು ಸಿಎಂ ಮತ್ತು ಡಿಸಿಎಂ ಇದರಿಂದ ಬಹಳ ಮಂಕಾಗಿದ್ದು ಹೌದು, ಮುಜುಗರ ಆಗಿದ್ದು ಹೌದು, ನೋವಾಗಿದ್ದು ಕೂಡ ಹೌದು. ಈ ಪ್ರಕರಣವನ್ನ ಯಾವ ರೀತಿಯಾಗಿ ನಾವು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಬಹುದು, ಆ ರೀತಿಯಾದಂಥ ಬಳಕೆಯನ್ನ ಬಿಜೆಪಿ ನಾಯಕರುಗಳು ಕೂಡ ಮಾಡಿಕೊಂಡಿದ್ದಾರೆ. ಸುಗಮವಾಗಿ ಸಾಗ್ತಾ ಇದ್ದಂಥ ಕಾಂಗ್ರೆಸ್ನ ಸರ್ಕಾರ ಈ ಒಂದು ಘಟನೆಯಿಂದ ಶೇಕ್ ಆಗಿದ್ದಂತೂ ಹೌದು, ಅದು ಮುಜುಗರ ಆಗಿ ನೋವಾಗಿ. ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಇವತ್ತು ಭೇಟಿ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರವನ್ನು ತಿಳಿಸಲೇಬೇಕಾಗತ್ತೆ. ಏನಾಯ್ತು, ಏನ್ ಸಮಸ್ಯೆ ಆಯ್ತು, ಈ ವಿಚಾರ ಇದೆಯಲ್ಲ, ಕಾಲ್ತುಳಿತ RCB ವಿನ್ ಆಗಿದ್ದಕ್ಕೆ ಕಾಲ್ತುಳಿತ ಆದಂಥ ಪ್ರಕರಣ, ಕಾರ್ಯಕ್ರಮ ಆಯೋಜನೆ ಮಾಡಿ 11 ಮಂದಿ ಸಾವನ್ನಪ್ಪಿದಂಥ ಪ್ರಕರಣ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗಿದೆ, ಸದ್ದು ಮಾಡಿದೆ. ಕಾರಣ ವಿರಾಟ್ ಕೊಹ್ಲಿ ಅನ್ನುವಂಥ ಇಲ್ಲಿ ಕ್ರಿಕೆಟಿಗರು ಕೂಡ ಇದ್ದಿದ್ದು ಮತ್ತು ಬೇರೆ ಬೇರೆ ಕ್ರಿಕೆಟಿಗರು ಇದ್ದಿದ್ರಿಂದ ರಾಷ್ಟ್ರೀಯ ಮಟ್ಟದ ಸುದ್ದಿ ಆಗಿದೆ. ಇದು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಕಾಂಗ್ರೆಸ್ನ ನಾಯಕರಿಗೂ ಕೂಡ ಅರಿವಾಗಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ವಿಚಾರವನ್ನ ತಿಳಿಸಬೇಕು. ನಾವು ಅವತ್ತು ಕಾರ್ಯಕ್ರಮ ಹೆಂಗೆ ಆಯೋಜನೆ ಮಾಡಿದ್ವಿ, ಇದರಲ್ಲಿ ಸರ್ಕಾರದ ಪಾತ್ರ ಏನಿತ್ತು, ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ರು, ಅಧಿಕಾರಿಗಳು ಮತ್ತು ಸರ್ಕಾರದ ನಡುವೆ ಏನು ಮಾತುಕತೆ ಆಗಿತ್ತು, ಎಲ್ಲಿ ಮಿಸ್ಕಮ್ಯುನಿಕೇಷನ್ ಆಯಿತು, ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಏನೇನು ಸಮಸ್ಯೆ ಆಯಿತು, ಮೃತಪಟ್ಟವರಿಗಾಗಿ ಈಗ ಪರಿಹಾರ ಹಣವನ್ನು ಘೋಷಣೆ ಮಾಡಿದ್ರಿಂದ ಹಿಡಿದು ತನಿಖೆ ನಡೀತಾ ಇರೋದ್ರಿಂದ ಹಿಡಿದು ಕೆಲವೊಂದಷ್ಟು ಅಧಿಕಾರಿಗಳನ್ನು, ಉನ್ನತ ಮಟ್ಟದ ಅಧಿಕಾರಿಗಳನ್ನು ಅಮಾನತು ಮಾಡಿದ್ರು. ಯಾಕೆ ಮಾಡಿದ್ರು, ಅವತ್ತೇನು ಚರ್ಚೆ ಆಯಿತು, ಆ ಅಮಾನತಿನ ವಿಚಾರ. ಹಾಗೆ ಬಿಜೆಪಿ ಇದನ್ನ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ, ಅದಕ್ಕೆ ಅವ್ರು ಯಾವ ರೀತಿಯಾದಂಥ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ಎಡವಿದ್ದಲ್ಲಿ ಏನು ಸಮಸ್ಯೆ ಆಯಿತು, ಪ್ರತಿ ಒಂದನ್ನು ಕೂಡ ಪಿನ್ ಟು ಪಿನ್ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲೇಬೇಕು. ತರುವಂಥ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ಪ್ರಮುಖವಾಗಿ DCM ಮೇಲೆ ಒಂದಷ್ಟು ಅಸಮಾಧಾನಗಳಿಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಸ್ವತಃ ಸಚಿವ ಸಂಪುಟ ಸಭೆ ಮಾಡ್ತಾರೆ, ಈ ಸಭೆಯಲ್ಲೂ ಕೂಡ DCMಗೆ ಕ್ಲಾಸ್ ತೆಗೆದುಕೊಂಡಿದ್ರು ನಾಯಕರುಗಳು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ನಿಮಗೆ ಯಾಕ್ರಿ ಬೇಕಾಗಿತ್ತು, ಏರ್ಪೋರ್ಟಿಗೆ ಹೋಗಿ ಕರ್ಕೊಂಡು ಬರುವಂಥದ್ದು ಏನ್ರಿ ಇತ್ತು, ಅದು ಅಲ್ಲದೆ ಪ್ರೋಟೋಕಾಲ್ ಅನ್ನೋದನ್ನ ಮೇಂಟೈನೇ ಮಾಡಿಲ್ಲ, ಬೇಕಾಗಿತ್ತಾ, ನೆಸೆಸಿಟಿ ಇತ್ತಾ ಅನ್ನುವಂಥ ಪ್ರಶ್ನೆಯನ್ನ. ಅದಕ್ಕೆ DK ಶಿವಕುಮಾರ್ ಅವರು ಕೂಡ ಏನೂ ಮಾತಾಡದೆ ತಲೆ ತಗ್ಗಿಸಿದ್ರು ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಈ ಹೋಲ್ ಪ್ರಕರಣದಲ್ಲಿ CM ಎಷ್ಟರ ಮಟ್ಟಿಗೆ ಕಾರಣರಾಗ್ತಾರೋ ಅಥವಾ ಅವರ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇದೆಯೋ ಅದಕ್ಕಿಂತ 1% ಆದರೂ DCM ಎಕ್ಸ್ಟ್ರಾ ಎಫೆಕ್ಟ್ ಇದೆ. ಇಲ್ಲಿ ಕುತ್ಕೊಂಡು ಅವ್ರು ಮಾತಾಡಿದ್ರ ಜೊತೆಗೆ, ಕಾರ್ಯಕ್ರಮ ಆಯೋಜನೆ ಮಾಡಿದ್ರ ಜೊತೆಗೆ ಕರ್ಕೊಂಡು ಬಂದಿದ್ದು, ಇದೆಲ್ಲವೂ ಕೂಡ DCMಗೆ ಬಹಳ ಇಷ್ಟ ಇತ್ತು ಅನ್ನೋದನ್ನ ಕೂಡ ಕೆಲವು ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಈ ಎಲ್ಲ ವಿಚಾರವನ್ನ ಇವತ್ತು ರಾಹುಲ್ ಗಾಂಧಿ ಅವ್ರ ಮುಂದೆ ಹೇಳಬೇಕಾಗತ್ತೆ. ಅವತ್ತು ಪ್ರೋಟೋಕಾಲ್ ಅನ್ನ ಮರ್ತಿದ್ಯಾಕೆ, ಯಾರಿಂದ ಮರೆತರು, ಯಾಕೆ ಸಮಸ್ಯೆ ಆಯಿತು, ಪೊಲೀಸರು ಇವ್ರಿಗೆ ಕಮ್ಯುನಿಕೇಶನ್ ಮಾಡಲಿಲ್ವೋ, ಇವರೇ ಅವ್ರಿಗೆ ಮಾಡಲಿಲ್ವೋ? ಒಂದು ಕಡೆಯಲ್ಲಿ ಪೊಲೀಸರ ಪರವಾಗಿ ಒಂದಷ್ಟು ಮಂದಿ ಸ್ಟ್ಯಾಂಡ್ ಆಗಿದ್ದಾರೆ, ಅವ್ರು ತಪ್ಪೇ ಇಲ್ಲ, ನಮಗೆ ಭದ್ರತೆಯನ್ನು ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿದ್ರು ಕೂಡ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದು ಕಾಂಗ್ರೆಸ್ನವರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಂದರೆ ಈ ಸರ್ಕಾರದವರು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಸನ್ಮಾನ ಮಾಡುವಂಥ ಅವಶ್ಯಕತೆ ಯಾರಿಗಿತ್ತು, ಯಾಕಿತ್ತು, ತರಾತುರಿಯಲ್ಲಿ ಮಾಡುವಂಥದ್ದು ಏನಿತ್ತು, ಎಷ್ಟು ಜನ ಅಲ್ಲಿ ಸೇರ್ತಾರೆ, ಎಷ್ಟು ಜನ ಸೇರೋದಕ್ಕೆಲ್ಲ ಅವಕಾಶ ಇದೆ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಒಂದು ಆಂಬ್ಯುಲೆನ್ಸ್ನ ವ್ಯವಸ್ಥೆ, ತುರ್ತು ಪರಿಸ್ಥಿತಿನ ನಿಭಾಯಿಸೋಕೆ ಮಾಡ್ಕೊಳ್ಬೇಕಾಗಿದ್ದಂಥ ಭದ್ರತೆ ಸಿದ್ಧತೆ ಯಾವುದೂ ಇಲ್ಲದೆ ಕಾರ್ಯಕ್ರಮ ಹೆಂಗ್ರಿ ಅರೇಂಜ್ ಮಾಡಿದ್ರಿ ಅನ್ನೋ ಪ್ರಶ್ನೆ. ಇದೆಲ್ಲವನ್ನ ರಾಹುಲ್ ಗಾಂಧಿ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ತಮ್ಮ ಪಾತ್ರ ಇದ್ರೂ ನಮ್ಮ ಪಾತ್ರ ಇತ್ತು, ತಪ್ಪು ಮಾಡಿಬಿಟ್ವಿ, ಎಡವಟ್ಟಾಗ್ಬಿಡ್ತು ಅಂತಲೂ ಹೇಳಬೇಕು, ಏನೂ ಇಲ್ಲ ಅಂತಂದರೆ ಏನೂ ಇಲ್ಲ ಅಂತಲೂ ಹೇಳಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈ ಕಾಲ್ತುಳಿತ ಪ್ರಕರಣ ಅನ್ನೋದು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇದೆ.
ಹೀಗಿರ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಮುಜುಗರನೂ ಆಗಿದೆ, ನೋವೂ ಆಗಿದೆ. ಹೈಕಮಾಂಡ್ ನಾಯಕರಿಗೆ ಇವತ್ತು ಏನೆಲ್ಲ ತಿಳಿಸಬಹುದು? ಹೊಣೆಯನ್ನ ಇವತ್ತಾದ್ರೂ ಹೈಕಮಾಂಡ್ ನಾಯಕರ ಮುಂದೆ ಹೊತ್ಕೊಳ್ತಾರ ಅಥವಾ ಬೇರೆ ಇನ್ಯಾರ ಮೇಲೆ ಕೂರಿಸೋ ಪ್ರಯತ್ನಗಳಾಗಬಹುದು? ನಿತಿ, RCB IPL ಕಪ್ ಗೆದ್ದ ಬಳಿಕ ನಡೆದ ಸಂಭ್ರಮಾಚರಣೆಯಲ್ಲಿ 11 ಜನರ ಸಾವಾಗಿದೆ ಕಾಲ್ತುಳಿತದಿಂದ. ಇದು ಸರ್ಕಾರಕ್ಕೆ ಎಷ್ಟು ಮುಜುಗರ ವ್ಯವಸ್ಥೆ ಉಂಟು ಮಾಡಿದೆ, ಜೊತೆಗೆ ಒಂದಿಷ್ಟು ಡ್ಯಾಮೇಜ್ ಕೂಡ ಆಗಿದೆ ಪಕ್ಷಕ್ಕೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಚರ್ಚೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರು, ರಾಜ್ಯ ಕಾಂಗ್ರೆಸ್ ನಾಯಕ ಅಂದ್ರೆ CM ಸಿದ್ದರಾಮಯ್ಯ ಸೇರಿದಂತೆ DCM DK ಶಿವಕುಮಾರ್ ಅವರನ್ನ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿತ್ತು. ಆ ಸೂಚನೆ ಹಿನ್ನೆಲೆ ಇವತ್ತು CM ಹಾಗೂ DCM ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು. ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕೆ ಒಂದು ಕಡೆ ಡ್ಯಾಮೇಜ್, ಮತ್ತೊಂದು ಕಡೆ ವಿಪಕ್ಷಗಳ ಸಾಲು ಆರೋಪಗಳು, ಎಲ್ಲವರಿಂದ ಎಚ್ಚೆತ್ತುಕೊಂಡಂತ ಹೈಕಮಾಂಡ್ ಇದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ, ಅಂದ್ರೆ ಸಾವಿನ ಪ್ರಕರಣ ಹೇಗಾಯ್ತು, ಇದಕ್ಕೆ ಯಾರು ಕಾರಣ ಅನ್ನೋದನ್ನ ಸಮರ್ಪಕವಾಗಿ ತಿಳಿದುಕೊಂಡು ಮುಂದಿನ ನಡೆಯ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರುವಂತದ್ದು. ವಿಶೇಷವಾಗಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ CM ಸಿದ್ದರಾಮಯ್ಯ ಸೇರಿದಂತೆ DCM DK ಶಿವಕುಮಾರ್, ಹಾಗೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಖುದ್ದು ಆ ವಿವರಣೆ ನೀಡ್ತಾರೆ. ಅಂದ್ರೆ ಕಾಲ್ತುಳಿತ ಪ್ರಕರಣದ ಬಳಿಕ ಸರ್ಕಾರ ಏನೆಲ್ಲ ಒಂದು ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ, ಅಧಿಕಾರಿಗಳನ್ನ ಅಮಾನತು ಮಾಡಿದ್ದು ಯಾಕೆ ಸೇರಿದಂತೆ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಇದೆ. ವಿಚಾರಣೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಒಂದು ವರದಿಯನ್ನ ಕೊಡಬೇಕಾಗಿರುವಂತ ಒಂದು ಸವಾಲು ರಾಜ್ಯ ಸರ್ಕಾರದ ಮುಂದಿದೆ. ಹಾಗಾಗಿ ಆ ವರದಿ ಏನನ್ನ ಕೊಟ್ಟಿದೀವಿ, ಯಾತಕ್ಕಾಗಿ ಸಮರ್ಪಕವಾಗಿ ವರದಿಯನ್ನ ಕೊಟ್ಟಿದೀವಿ ಎಂಬ ಸಂಪೂರ್ಣ ವಿವರಣೆಯನ್ನ ಇವತ್ತು ಹೈಕಮಾಂಡ್ ನಾಯಕರ ಮುಂದಿಡುತ್ತಾರೆ. ಅಂದ್ರೆ ಕಾಲ್ತುಳಿತ ಪ್ರಕರಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಈಗ ಸರ್ಕಾರದ ಒಂದು ವಾದ. ಹಾಗಾಗಿ ನಾವು ಬೆಂಗಳೂರು ಸಿಟಿ ಕಮಿಷನರ್, ಪೊಲೀಸ್ ಸಿಟಿ ಕಮಿಷನರ್ ದಯಾನಂದ್ ಸೇರಿದಂತೆ 5 ಅಧಿಕಾರಿಗಳನ್ನ ನಾವು ಈಗಾಗಲೇ ಅಮಾನತು ಮಾಡಿದ್ವಿ. ಆ ಅಮಾನತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಒಂದು ವಿವರಣೆಯನ್ನ ಇವತ್ತು ಹೈಕಮಾಂಡ್ ಮುಂದಿಡ್ತಾರೆ. ಅಂದ್ರೆ ಯಾತಕ್ಕೆ ನಾವು ಈ ಕ್ರಮಗಳನ್ನ ಕೈಗೊಳ್ಬೇಕಾಯಿತು, ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದು ಹಾಗೂ ಸಾವಿನ ಮಾಹಿತಿಯನ್ನ CM ರವರಿಗೆ ಸಮರ್ಪಕವಾದ ವೇಳೆಯಲ್ಲಿ ತಲುಪಿಸಿಲ್ಲ, ಹಾಗಾಗಿ ಇಷ್ಟೆಲ್ಲ ಎಡವಟ್ಟುಗಳಿಗೆ ಕಾರಣ ಆಯ್ತು ಅನ್ನೋದು ಈಗ CM ಸಿದ್ದರಾಮಯ್ಯನವರ ಮುನಿಸಿಗೂ ಕಾರಣವಾಗಿರುವಂತದ್ದು. ಈ ಎಲ್ಲಾ ವರದಿಯನ್ನ ಜೊತೆಗೆ ಈಗಾಗ್ಲೇ ಹೈಕಮಾಂಡ್ ಭೇಟಿ ವರದಿಗೆ ಕೊಡೋದು ಮೊದಲೇ ಜೊತೆಗೆ ಹೈಕಮಾಂಡ್ಗೆ ಇವತ್ತು ವರದಿಯನ್ನ ಕೊಡಬೇಕಾಗಿದೆ. ಹಾಗಾಗಿ ಸತತವಾಗಿ CM ಸಿದ್ದರಾಮಯ್ಯನವರು ಸಭೆ ನಡೆಸಿದ್ರು. ನಿನ್ನೆ ಮೈಸೂರಿನಿಂದ ಬಂದ ಬಳಿಕ DGIGP ಸಲೀಂ ಅವರ ಜೊತೆ ಸಭೆಯನ್ನ ಮಾಡಿದ್ರು. ಆ ನಂತರ ಸಂಜೆ ಗೃಹ ಸಚಿವ ಪರಮೇಶ್ವರ್ ಸಭೆ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡುದು. ಶಾಲಿನಿ CS ಸರ್ಕಾರದ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರು ಸಭೆಯಲ್ಲಿ ಭಾಗಿಯಾಗಿದ್ರು. ಹಲವಾರು ಜೊತೆಗೆ AG ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಏನು CM ಕಾನೂನು ಸಲಹೆಗಾರ AS ಪಣ್ಣನ್ ಅವರು ಕೂಡ ಸಭೆಯಲ್ಲಿ ಹಾಜರಿದ್ರು. ಇವರೆಲ್ಲ ಸೇರಿಸಿಕೊಂಡು ಸಭೆಯನ್ನ CM ಮಾಡಿದಂತದ್ದು. ಈ ಸಭೆಯಲ್ಲಿ ಪ್ರಮುಖ ನಿರ್ಧಾರ ಅಂದ್ರೆ ಕೋರ್ಟ್ಗೆ ಕೊಡುವಂತ ಒಂದು ವರದಿ ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಕೊಡುವಂತ ಒಂದು ವರದಿಯನ್ನ ಈಗಾಗಲೇ ಸಿದ್ಧಪಡಿಸಿರುವಂತದ್ದು. ಅಂದ್ರೆ RCB ಸಂಭ್ರಮಾಚರಣೆಯಲ್ಲಿ ನಡೆದಂತ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ವಿಧಾನಸೌಧದ ಬಳಿ ಯಾವುದೇ ಒಂದು ಸಾವು ನೋವಾಗಿಲ್ಲ, ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆ ಸಾವು ನೋವಾಗಿದೆ. ಇದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯವರೇ ಸಂಪೂರ್ಣವಾಗಿ ಒಂದು ಹೊಣೆ. ಯಾಕೆಂದ್ರೆ ಗೇಟ್ ಅನ್ನು ಓಪನ್ ಮಾಡೋದಕ್ಕೆ ಸಮರ್ಪಕವಾದ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ವಿಫಲ ಆಗಿದ್ದಾರೆ. ಇದಕ್ಕೆ ಅಷ್ಟೊಂದು ಜನ ಜಮಾವಣೆ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಸೂಕ್ತವಾದಿ ಅಲ್ಲಿ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಪದಾಧಿಕಾರಿಗಳು ಸಮರ್ಪಕವಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಹಾಗಾಗಿ ಈ ದುರ್ಘಟನೆಗೆ ಎಲ್ಲವೂ ಸಂಪೂರ್ಣ ಕಾರಣ KCA ಸ್ಟೇಡಿಯಂನವರೇ ಎಂದು ಈಗಾಗಲೇ ಹಲವು ಸಚಿವರು ಸೇರಿದಂತೆ CM ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಹಾಗಾಗಿ ಈ ವರದಿಯ ಕೊಟ್ಟ ಬಳಿಕ ಅಂದ್ರೆ ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟ ಬಳಿಕ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನೀತಿ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಡೀಟೇಲ್ಸ್ಗಾಗಿ.